ಬ್ರಹ್ಮಾಂಡದ ಬದಲಾವಣೆಯ ಕ್ರಮದಲ್ಲಿ ಭೂಮಿ ನಡೆಯುತ್ತದೆ. ಆದ್ದರಿಂದ ಬ್ರಹ್ಮಾಂಡದ ಚಲನೆಯು ಜೀವಿಗಳ ಬದುಕಿನ ಮೇಲೆ ಪ್ರಭಾವ ಬೀರುತ್ತದೆ. ಇಂಥ ದಿನಗಳನ್ನೇ ದೇಶದೆಲ್ಲೆಡೆ ಹಬ್ಬಗಳಾಗಿ ಆಚರಿಸುತ್ತಾರೆ. ನಾವೆಲ್ಲ ಭಾರತೀಯರು ಎಂಬುದನ್ನು ಸಾರಿ ಸಾರಿ ತಿಳಿಸುತ್ತದೆ. ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡುವುದನ್ನು ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಒಂದು ಮೂಲದ ಪ್ರಕಾರ ಸಂಕ್ರಾಂತಿ ಎಂಬ ದೇವತೆ ಸಂಕಾಸುರ ಎಂಬ ರಾಕ್ಷಸನನ್ನು ಸಂವರಿಸಿದ ದಿನದ ವಿಶೇಷವಾಗಿ ಸಂಕ್ರಾಂತಿ ದೇವತೆ ಹೆಸರಿನಲ್ಲಿ ಹಬ್ಬವನ್ನು ಆಚರಿಸುತ್ತಾರೆ. ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಕಾಲ ಮಕರ ಸಂಕ್ರಾಂತಿ. ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸದ ಆಚರಣೆ ಮಾಡಿದವರು ಸಂಕ್ರಾಂತಿ ಹಬ್ಬದ ದಿನ ವ್ರತವನ್ನು ಮುಕ್ತಾಯ ಮಾಡುತ್ತಾರೆ. ಸೂರ್ಯ ತನ್ನ ಆಯನವನ್ನು ಪ್ರಯಾಣ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಬದಲಾಯಿಸುವುದು ಉತ್ತರಾಯಣ ಕಾಲವಾಗಿದೆ. ದಕ್ಷಿಣಾಯಣ ಕಾಲದ ಕತ್ತಲೆ ಕಳೆದು ಉತ್ತರಾಯಣ ಕಾಲ ಹಗಲು ಹೆಚ್ಚಾಗುತ್ತದೆ. ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡುವ ದಿನದಂದು ದೇವರಿಗೆ ದೇವನಾದ ಶಿವನು ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧಿಸಿದ ದಿನ. ಆದ್ದರಿಂದ ಇದನ್ನು ಜ್ಞಾನಕಾರಕ ದಿನ ಎಂದು ದೇವಿ ಭಾಗವತದಲ್ಲಿ ಬರುತ್ತದೆ. ಇಚ್ಛಾಮರಣಿ ಪಿತಾಮಹ ಭೀಷ್ಮರು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಪ್ರಾಣೋಕ್ರಮಣ ಮಾಡಿದರು. ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆ ಕಪಿಲ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದ ಪರ್ವದಿನ ಇದಾಗಿದೆ. ಇದನ್ನು ಪಾಪನಾಶಕರ ಕಾಲ ಎಂದು ಕರೆಯುತ್ತಾರೆ. ಹಾಗೆ ಸುಗ್ಗಿ ಕಾಲ ಸಂಭ್ರಮವೂ ಆಗಿದೆ. ಇಂಥ ಹಲವು ಕಾರಣಗಳಿಗೆ ಸಂಕ್ರಾಂತಿ ಹಬ್ಬ ಪ್ರಮುಖವಾಗಿದೆ. ಪುರಾಣ ಕಥೆ. ಮಕರ ಸಂಕ್ರಾಂತಿ ಸೂರ್ಯನಿಗೆ ಅರ್ಪಿತವಾದ ದಿನ. ಕಣ್ಣಿಗೆ ಕಾಣುವ ದೇವರು ಎಂದರೆ ಸೂರ್ಯ. ಕಶ್ಯಪ ಮಹರ್ಷಿ ಮತ್ತು ಅದಿತಿಯರ ಮಗ ಆದಿತ್ಯ. ವಿಶ್ವಕರ್ಮನ ಮಗಳು ಸಂಜ್ಞಾ ಸೂರ್ಯನ ಪತ್ನಿ. ವೈವಸ್ವತ ಮನು, ಯಮ ಮತ್ತು ಯಮುನಾ ಇವರ ಮಕ್ಕಳು. ಪತ್ನಿ ಸಂಜ್ಞಾ ಕೋಮಲ ಸ್ವಭಾವದವಳು, ಸೂರ್ಯದೇವ ತೇಜಸ್ವಿ ಪುರುಷ. ಇವನ ತಾಪವನ್ನು ಸಂಧ್ಯಾ ಕಷ್ಟಪಟ್ಟು ಸಹಿಸಿದ್ದಳು. ತನ್ನ ಕಷ್ಟವನ್ನು ಪತಿಗೆ ತಿಳಿಸಲಿಲ್ಲ. ಒಮ್ಮೆ ಯೋಚಿಸಿದಳು, ಸೂರ್ಯ ತಾಪ ಕಡಿಮೆ ಮಾಡಲು ಬರುವುದಿಲ್ಲ, ತಾಪವನ್ನು ಸಹಿಸಲು ತನ್ನಿಂದ ಸಾಧ್ಯವಿಲ್ಲ, ಏನಾದರೂ ಮಾಡಬೇಕೆಂದು ಯೋಚಿಸಿ ಅವಳ ಪ್ರತಿರೂಪದಂತಿರುವ ನೆರಳಿಗೆ ಜೀವ ತುಂಬಿದಳು. ಅವಳನ್ನು ಛಾಯಾ ಎಂದು ಕರೆದು ತನ್ನ ಪತಿ ಮತ್ತು ಮಕ್ಕಳ ಜವಾಬ್ದಾರಿ ವಹಿಸಿ ಸಂಧ್ಯಾ ಕಾಡಿಗೆ ಹೋಗಿ ಕುದುರೆ ರೂಪ ಧರಿಸಿ ತಪಸ್ಸು ಮಾಡತೊಡಗಿದಳು. ಛಾಯಾ ಸೂರ್ಯ ಮತ್ತು ಸಂಧ್ಯಾಳ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಸೂರ್ಯನಿಂದ ಛಾಯಾಗೆ ಶನಿ, ಸಾವರಣಿಮನು, ಭದ್ರ ಎಂಬ 3 ಮಕ್ಕಳು. ಶನಿ ಗರ್ಭದಲ್ಲಿದ್ದಾಗ ಮಗುವಿಗೆ ವಿಶೇಷ ಶಕ್ತಿ ಬರಲೆಂದು ನಿದ್ರಾಹಾರ ಬಿಟ್ಟು ಸೂರ್ಯನ ಶಾಖದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದಳು. ಆದ್ದರಿಂದ ಶನಿ ಕಳಹೀನ ಕಪ್ಪು ಬಣ್ಣದಲ್ಲಿ ಹುಟ್ಟಿದನು. ಮಗುವನ್ನು ನೋಡಲು ಬಂದ ಸೂರ್ಯನಿಗೆ ಮಗುವನ್ನು ನೋಡಿ ಅದು ತನ್ನದಲ್ಲವೆಂದು ತಿರಸ್ಕಾರದಿಂದ ನೋಡಿದನು. ಶಿವನ ಕೃಪೆಯಿಂದ ಹುಟ್ಟಿದ ಶನಿಗೆ ತಂದೆಯ ತಿರಸ್ಕಾರದ ಭಾವ ಗೊತ್ತಾಗಿ ಕ್ರೋಧದಿಂದ ಅದೇ ಮೊದಲ ಬಾರಿಗೆ ಮಗು ಸೂರ್ಯನನ್ನು ವಕ್ರದೃಷ್ಟಿಯಿಂದ ನೋಡಿದನು. ಇದರಿಂದ ಸೂರ್ಯನ ತೇಜಸ್ಸು ಕರಗಿ ಕುಷ್ಠರೋಗಿಯಾದನು. ಇವಳು ಸಂಧ್ಯಾ ಅಲ್ಲ ಛಾಯಾ ಎಂದು ಆಗ ಸೂರ್ಯಗೆ ತಿಳಿಯಿತು. ಸೂರ್ಯನು ತನಗಾದ ಸ್ಥಿತಿಗೆ ಪರಮೇಶ್ವರನಿಂದ ಪರಿಹಾರ ಪಡೆಯಲು ಕೈಲಾಸಕ್ಕೆ ಹೊರಟನು. ರಥ ಏರಿದಾಗ ಶನಿಯ ವಕ್ರದೃಷ್ಟಿಯ ಪರಿಣಾಮ ಕುದುರೆಗಳ ನಿಸ್ತೇಜವಾಗಿದ್ದವು. ಕೋಪಗೊಂಡ ಸೂರ್ಯ ಛಾಯಾ ಮತ್ತು ಶನಿಯನ್ನು ಮನೆಯಿಂದ ಹೊರಹಾಕಿದನು. ನಂತರ ಸಂಧ್ಯಾಳ ಮಗ ಯಮನನ್ನು ಕರೆಸಿ ಈ ವಿಷಯ ತಿಳಿಸಿ ಕೈಲಾಸಕ್ಕೆ ಹೋಗಿ ಪರಮೇಶ್ವರನನ್ನು ಕಾಣಲು ಆಗುತ್ತಿಲ್ಲ ಹೇಳುತ್ತಾನೆ. ಯಮ ತಂದೆಯ ಪರವಾಗಿ ಘೋರ ತಪಸ್ಸನ್ನು ಆಚರಿಸಿ ಶಿವನ ಅನುಗ್ರಹ ಪಡೆದು ತನ್ನ ತಂದೆಯ ತೇಜಸ್ಸು ವಾಪಸ್ಸು ಕೊಟ್ಟನು. ನಂತರ ಶನಿಯು ನಿನ್ನ ಮಗ ಎಂಬ ಸತ್ಯಾಂಶ ಶಿವನು ತಿಳಿಸಿದನು. ಇದನ್ನು ಕೇಳಿ ಸೂರ್ಯನು ಪಶ್ಚಾತ್ತಾಪಗೊಂಡನು. ಈಗ ಶನಿ ಮತ್ತು ಛಾಯಾ ಕುಂಭ ಮನೆಯಲ್ಲಿ ಇದ್ದಾರೆಂದು ತಿಳಿದು ಆ ಮನೆಯನ್ನು ತನ್ನ ಜ್ವಾಲೆಯಿಂದ ಸುಟ್ಟು ಹಾಕಿದನು. ಈ ಕೃತ್ಯವನ್ನು ಕಂಡ ಮಗನಾದ ಯಮನು ಹೀಗೆಲ್ಲ ಮಾಡಬಾರದು ಎಂದು ತಂದೆಗೆ ಬುದ್ಧಿವಾದ ಹೇಳಿದ. ಈ ರೀತಿ ಮಾಡಿದ್ದು ತಪ್ಪು ಎಂದು ಗೊತ್ತಾಗಿ ಶನಿ ಮತ್ತು ಛಾಯಾಳನ್ನು ನೋಡಲು ಬಂದನು. ಸೂರ್ಯನ ಜ್ವಾಲೆಯಿಂದ ಕುಂಭ ಮನೆ ಪೂರ್ಣವಾಗಿ ಸುಟ್ಟು ಏನೂ ಉಳಿದಿರಲಿಲ್ಲ.
ಮೂಲೆಯಲ್ಲಿ ಸ್ವಲ್ಪ ಎಳ್ಳು ಮಾತ್ರ ಇತ್ತು. ಶನಿಯು ತನ್ನ ಮನೆಗೆ ತಂದೆಯನ್ನು ಕಂಡ ಸಂತೋಷಕ್ಕೆ ಎಳ್ಳಿನಿಂದಲೇ ಅರ್ಚಿಸಿ ಸೂರ್ಯನನ್ನು ಪ್ರಾರ್ಥಿಸಿದನು. ಪ್ರಸನ್ನಗೊಂಡ ಸೂರ್ಯನು ತನ್ನ ಮಗನಾದ ಶನಿಗೆ ವಾಸಿಸಲು ತನ್ನ ಇನ್ನೊಂದು ಮನೆ, ಮಕರ ಮನೆಯನ್ನು ಕೊಡುತ್ತಾನೆ. ಈ ರೀತಿ ಶನಿ ಸೂರ್ಯನಿಗೆ ಎಳ್ಳಿನಿಂದ ಪೂಜೆ ಮಾಡಿ ಸ್ವಂತ ಮನೆ ಮತ್ತು ತಂದೆಯ ಪ್ರೀತಿ ಎಲ್ಲವನ್ನೂ ಪಡೆದನು. ತಂದೆ ಸೂರ್ಯ, ಮಗ ಶನಿ ಒಂದಾದ ದಿನವೇ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಾರೆ. ಈ ಕಾರಣದಿಂದ ಈ ದಿನ ಎಳ್ಳಿಗೆ ಮಹತ್ವ ಬಂದು ಒಂದುಗೂಡಿದ ಬಾಂಧವ್ಯದ ನೆನಪಿಗಾಗಿ, ರುಚಿಗಾಗಿ ಹಾಗೂ ವೈಜ್ಞಾನಿಕವಾಗಿ ಚಳಿಗಾಲದಲ್ಲಿ ದೇಹಕ್ಕೆ ಜಿಡ್ಡಿನ ಪಸೆ ಇರಬೇಕೆಂದ ಜಿಡ್ಡಿನ ಅಂಶವಿರುವ ಎಳ್ಳು ಜೊತೆಗೆ ಬೆಲ್ಲ, ಕಡಲೆ ಬೀಜ, ಪುಟಾಣಿಯ ಒಣ ಕೊಬ್ಬರಿ ಹದವಾಗಿ ಒಣಗಿಸಿ ಹುರಿದು ಮಿಶ್ರಣ ಮಾಡಿ ದೇವರಿಗೆ ಅರ್ಪಿಸಿ ಬಂಧು ಬಾಂಧವರಿಗೆ, ಊರು ಮನೆ ಬಾಗಿಲವರಿಗೆ ಹಂಚಿ ಎಲ್ಲರೂ ತಿಂದು ಹಬ್ಬದ ಸಂಭ್ರಮ ಆಚರಿಸುತ್ತಾರೆ. ಸಂಕ್ರಾಂತಿ ಪುರುಷ ಕಪ್ಪು ಬಟ್ಟೆ ಧರಿಸಿದ್ದಾನೆ. ಆದ್ದರಿಂದ ಕಪ್ಪು ಬಟ್ಟೆಗೆ ಬೆಲೆ ಏರಿಕೆ ಆಗುತ್ತದೆ. ವಾಹನ ಕುದುರೆ, ಉಪವಾಹನ ಸಿಂಹ, ಕೈಯಲ್ಲಿ ಭರ್ಜಿ. ಈ ಸಾರಿ ಸಂಕ್ರಾಂತಿ ಪುರುಷ ಉತ್ತರದಿಂದ ದಕ್ಷಿಣಕ್ಕೆ ಬಂದು ನೈಋತ್ಯ ದಿಕ್ಕನ್ನು ನೋಡುತ್ತಿದ್ದಾನೆ. ಆದ್ದರಿಂದ ನೈಋತ್ಯ ದಿಕ್ಕಿನವರಿಗೆ ಒಳ್ಳೆಯ ಶುಭ ಫಲಗಳಿವೆ. ಸಂಕ್ರಾಂತಿ ಪುರುಷ ಹಳದಿ ನಾಮ ಧರಿಸಿ ಚಿನ್ನಾಭರಣಗಳನ್ನು ತೊಟ್ಟು ವೃದ್ಧ ಬ್ರಾಹ್ಮಣನಾಗಿ ಕುಳಿತಿದ್ದಾನೆ. ಸಂಕ್ರಾಂತಿ ಪರ್ವಕಾಲದಲ್ಲಿ ಸ್ನಾನಾದಿಗಳು, ಜಪ ತಪಗಳನ್ನು ಮಾಡಿ ದಾನ ಕೊಡುವುದು ಮುಖ್ಯವಾಗಿದೆ. ವಸ್ತ್ರಗಳು, ಎಳ್ಳು ಬೆಲ್ಲ ತುಂಬಿಸಿದ ಹಿತ್ತಾಳೆ ಪಾತ್ರೆ, ಎಳ್ಳು ಬೆಲ್ಲದ ಜೊತೆ ಹಣ್ಣು, ಕಬ್ಬು, ತೆಂಗಿನಕಾಯಿ, ಅರಿಶಿನ ಕುಂಕುಮದ ಬಟ್ಟಲು ಅಥವಾ ಪಂಚವಾಳ, ಹಿತ್ತಾಳೆ ಅಥವಾ ಬೆಳ್ಳಿ, ಬೆಳ್ಳಿಯ ಕೃಷ್ಣ, ಗೋವು ಹೀಗೆ ದಾನಗಳನ್ನು ಕೊಡುತ್ತಾರೆ. ಈ ವರ್ಷ ಬಂದಿರುವ ಸಂಕ್ರಾಂತಿಯನ್ನು ಸಂಭ್ರಮ ಸಂತೋಷದಿಂದ ಆಚರಿಸುವ ಮೂಲಕ ಇನ್ನು ಕೆಲವೇ ದಿನಗಳಲ್ಲಿ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲೇ ನೆಲೆಸಲು ಬರುತ್ತಾನೆ. ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ರಾಮನಾಮ ಭಜನೆ, ಸ್ಮರಣೆ, ಹಾಡು, ನೃತ್ಯ ಗೀತೆಗಳ ಹಾಡುತ್ತಾ ಪಾಡುತ್ತಾ ಕುಣಿಯುತ್ತಾ ಶ್ರೀರಾಮನನ್ನು ಸ್ವಾಗತಿಸೋಣ. ಬರಲಿರುವ ರಾಮರಾಜ್ಯದಲ್ಲಿ ಸುಖವಾಗಿರೋಣ.